ಚೆನ್ನಾಗಿ ವಂದಿತಾ ಅವರು ಅಣ್ಣನ ಹಿಂದೆ ಬರ್ತಿದ್ದಾರೆ ಅಂತ ನೀವಿಲ್ಲಿ ನೋಡ್ತಾ ಇರ್ಬೋದು. ಇನ್ನೊಂದು ಮೂರನೇ ಸಾಂಗ್ ರಿಲೀಸ್ ಆಗ್ತಿದ್ರೆ ಒಂದು ಈವೆಂಟ್ಗೆ ಯುವರಾಜ್ ಕುಮಾರ್ ತೆರಳ್ತಾ ಇರ್ತಾರೆ. ನಾನು ಬರ್ತೀನಿ ಅಣ್ಣ ಅಂತ ಓಡೋಡಿ ಬರ್ತಾರೆ. ವಂದಿತಾ ಅವರು ನಂತರ ವಂದಿತಾ ಅವರು ಕೂಡ ಕರ್ಕೊಂಡು ಹೋಗ್ತಾರೆ. ಒಂದು ಐಷಾರಾಮಿ ಹೋಟೆಲ್ನಲ್ಲಿ ಇವೆಂಟ್ ಕಾರ್ಯಕ್ರಮ ಇರುತ್ತೆ. ಸೊ ತುಂಬಾ ಚೆನ್ನಾಗಿ ಇವೆಂಟ್ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಯುವರಾಜ್ ಕುಮಾರ್ ಅವರು. ನಂತರ ವಂದಿತಾ ಅವರು ಕೂಡ ಗೆಸ್ಟ್ ಆಗಿ ಹೋಗಿರ್ತಾರೆ. ವಂದಿತಾ ಅವ್ರನ್ನ ನೋಡಿ ಇಲ್ಲಿದ್ದಂಥ ಬೇರೆ ಬೇರೆ ಟೀಮ್ ಮೆಂಬರ್ಸ್ ಕೂಡ ತುಂಬಾ ಖುಷಿ ಆಗ್ತಾರೆ, ಮಾತನಾಡಿಸ್ತಾರೆ. ಅವರ ಅದ್ಭುತವಾದಂಥ ಜರ್ನಿ ಇದೆಯಲ್ಲ, ನಿಜಕ್ಕೂ ಕೂಡ ಅಪ್ಪು ಬಾಸ್ ಅವರ ರೀತಿಯೇ ಯುವರಾಜ್ ಕುಮಾರ್ ಕೂಡ ಮುಂದುವರಿಲಿ ಅಂತ ಆರ್ಟ್ಫುಲಿ ತುಂಬಾ ವಿಶಸ್ಸನ್ನು ಕೂಡ ತಿಳಿಸ್ತಾ ಇರ್ತಾರೆ ವಂದಿತಾ. ಇವತ್ತು ಒಂದು ಸ್ಪೆಷಲ್ ದಿನ, ಏನಕ್ಕೆ ಅಂದರೆ ಜಾಕಿ ಸಿನಿಮಾ ರಿಲೀಸ್ ಆಗಿದೆ. ಮೊನ್ನೆ ಅಶ್ವಿನಿ ಮೇಡಮ್ ಹುಟ್ಟುಹಬ್ಬವಿತ್ತು, ಜೊತೆಗೆ ಅಪ್ಪು ಬಾಸ್ ಹುಟ್ಟುಹಬ್ಬ ಇತ್ತು, ಜೊತೆಗೆ ಸಿನಿಮಾ ಬೇರೆ ರಿಲೀಸ್ ಆಗ್ತಿದೆ. ಯುವರಾಜ್ ಕುಮಾರ್ ಬಹಳಷ್ಟು ರೀತಿಯಲ್ಲಿ ಖುಷಿಯಾಗಿದ್ದಾರೆ. ಅವರು ಬಹಳಷ್ಟು ಸಂಭ್ರಮಾಚರಣೆ ಕೂಡ ಬರಬೇಕಿದೆ. 28ನೇ ತಾರೀಕು ಮಿಸ್ ಮಾಡೋದೆಲ್ಲರೂ ಕೂಡ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ಬೋದು. ತುಂಬಾ ಎಂಜಾಯ್ಮೆಂಟ್ ಇರುತ್ತೆ. ವಂದಿತಾ ಕೂಡ ಸೂಪರ್ ಆಗಿ ಕಾಣಿಸ್ತಾ ಇದ್ದಾರೆ. ಅಣ್ಣನ ಜೊತೆಗೆ ಬರ್ತಾರೆ. ಅವರು ಕೂಡ ಒಂದು ಭಾಗಿ ಆಗ್ತಾರೆ. ಒಂದು ಟೈಟಲ್ ಅಂದರೆ ಸಿನಿಮಾದ ಒಂದು ಸಾಂಗ್ ಇದೆಯಲ್ಲ, ಮೂರನೇ ಸಾಂಗ್, ಅದರಲ್ಲಿ ಲಾಂಚ್ ಕಾರ್ಯಕ್ರಮದಲ್ಲಿ ಟೈಟಲ್ ರಿವೀಲ್ ಆದಂಥ ಟೈಮ್ನಲ್ಲಿ ಕೂಡ ಅಷ್ಟೇ ಬಹಳಷ್ಟು ಖುಷಿ ಪಟ್ಟಿದ್ರು. ಮೊದಲ ಸಾಂಗ್ ರಿಲೀಸ್ ಆಯಿತು, ಒಬ್ಬನೇ ಶಿವ ಒಬ್ಬನೇ ಇವ, ಅದು ಕೂಡ ತುಂಬಾ ಚೆನ್ನಾಗಿತ್ತು. ಇನ್ನೊಂದು ನಂತರದಲ್ಲಿ ಡುಯೆಟ್ ಸಾಂಗ್ ರಿಲೀಸ್ ಆಯಿತು, ಅದು ಕೂಡ ತುಂಬಾ ಚೆನ್ನಾಗಿತ್ತು, ವೈರಲ್ ಆಗಿತ್ತು. ಇದೀಗ ಮೂರನೇ ಸಾಂಗ್ ಕೂಡ ಬರುತ್ತಿದ್ದು ಬಹಳಷ್ಟು ರೀತಿಯಲ್ಲಿ ಕುತೂಹಲವೂ ಕೂಡ ಜಾಸ್ತಿ ಆಗಿದೆ. ನಿಮಗೂ ಕೂಡ ಖುಷಿ ಆಗ್ತಾ ಇದೆ, ನಮಗೂ ಕೂಡ. ನೀವು ಕೂಡ ಸಿನಿಮಾನ ನೋಡ್ತೀರಾ, ಯುವ ಸಿನಿಮಾ, ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ. ಒಟ್ಟಿನಲ್ಲಿ ತುಂಬಾ ಮುದ್ದಾಗಿದ್ದಾರೆ ವಂದಿತಾ ಅವರು ಕೂಡ ಅಷ್ಟೇ ತುಂಬಾ ಸಿಂಪಲ್ ಮತ್ತೆ ಅಣ್ಣನ ಜೊತೆಗೆ ಯಾವಾಗಲೂ ಕೂಡ ಇರೋಕ್ಕೆ ಇಷ್ಟಪಡ್ತಾರೆ.